ನಡು ರಸ್ತೆಯಲ್ಲೇ ಕೂತು ಡಿಕೆ ವಿರುದ್ಧ ಕಿಡಿಕಾರಿದ್ದಾರೆ ಮುನಿರತ್ನ. ಆರ್ಎಸ್ಎಸ್ ಸಮವಸ್ತ್ರದಲ್ಲೇ ಕುಳಿತು ಡಿಕೆಗೆ ಮೌಖಿಕವಾಗಿ ಗುದ್ದನ್ನ ಕೊಟ್ಟಿದ್ದಾರೆ. ನಡು ರಸ್ತೆಯಲ್ಲೇ ಕೂತ್ಕೊಂಡು ಮುನಿರತ್ನ ಡಿಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಆರ್ಎಸ್ಎಸ್ ಸಮವಸ್ತ್ರದಲ್ಲೇ ಕೂತು ಮೌಖಿಕವಾಗಿ ಗುದ್ದನ್ನ ಕೊಟ್ಟಿರುವಂಥದ್ದು ಡಿಕೆ ಶಿವಕುಮಾರ್ ಅವರು. ನ್ಯಾಯ ಸಿಗೋವರೆಗೂ ಕೂಡ ನಾನು ಕದಲಲ್ಲ ಅಂತ ಹೇಳಿ ಕೂತು ಬಿಟ್ಟಿದ್ದಾರೆ, ಪಟ್ಟು ಹಿಡ್ಕೊಂಡಿದ್ದಾರೆ. ಡಿಕೆ ಕ್ಷಮೆ ಯಾಚಿಸುವವರೆಗೂ ಕೂಡ ನಾನು ಇಲ್ಲಿಂದ ಹೋಗಲ್ಲ. ಕುಂತಲ್ಲೇ ಕುಂತುಕೊಂಡಿದ್ದಾರೆ ಮುನಿರತ್ನ. ರಣಕಹಳೆಯನ್ನು ಮೊಳಗಿಸ್ತಾ ಇದ್ದಾರೆ. ತೀವ್ರ ಸ್ವರೂಪವನ್ನ ಪಡೆದಿದೆ ಮುನಿ ವರ್ಸಸ್ ಡಿಕೆ ಪೊಲಿಟಿಕಲ್ ವಾರ್. ನಡು ರಸ್ತೆಯಲ್ಲೇ ಕೂತ್ಕೊಂಡಿದ್ದಾರೆ ಮುನಿರತ್ನ. ಏನು ಅವಮಾನ ಆಯಿತು. ಡಿಕೆ ಶಿವಕುಮಾರ್ ಏನು ಕರೆದ್ರು ಸಭೆಯಲ್ಲಿ ಎಲ್ಲರ ಮುಂದೆ, ಕರಿಟೋಪಿ ಬಾರೋ ಇಲ್ಲಿ, ಕರಿಟೋಪಿ MLA ಅಂತ ಏನು ಕರೆದ್ರು. ಆ ಒಂದು ವಿಚಾರ ತೀವ್ರ ನೋವು ತಂದಿದೆ ನನಗೆ, ಅವಮಾನವನ್ನ ತಂದೆ. ಅನುಮಾನ ಮಾಡೋ ರೀತಿಯಲ್ಲಿ ಮಾತಾಡಿದ್ದಾರೆ ಡಿಕೆ ಶಿವಕುಮಾರ್. ನನಗೆ ಕ್ಷಮೆಯನ್ನು ಕೇಳಬೇಕು, ಅವರು ಕೇಳುವ ತನಕ ನಾನು ಇಲ್ಲಿಂದ ಎದ್ದು ಹೋಗಲ್ಲ ಅನ್ನೋ ರೀತಿಯಲ್ಲಿ ನಡು ರಸ್ತೆಯಲ್ಲೇ ಕೂತ್ಕೊಂಡು ಧರಣಿಯನ್ನು ಮಾಡ್ತಾ ಇದ್ದಾರೆ. ಕುಂತಲ್ಲೇ ಕುಂತು ಮೌನವಾಗಿ ಕುಂತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರ ಈಗ ತೀವ್ರ ಸ್ವರೂಪವನ್ನು ಪಡಿತಾ ಇದೆ. ಡಿಕೆ ವರ್ಸಸ್ ಮುನಿರತ್ನ ಎನ್ನುವಂತಹ ಪೊಲಿಟಿಕಲ್ ವಾರ್ ಏನಿದೆ, ಇದು ಸಾಕಷ್ಟು ಜನರಿಗೆ ಒಂದು ರಾಜಕೀಯ ಚರ್ಚೆಯ ಒಂದು ವೇದಿಕೆಯಾಗಿ ಬದಲಾಗ್ತಾ ಇದೆ. RSSನ ಒಂದು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬಂದಿದ್ರು ಮುನಿರತ್ನ ಅವರು. RSSನ 100 ವರ್ಷದ ಒಂದು ಕಂಪ್ಲೀಟ್ ಮಾಡಿದಂತಹ ಒಂದು ಸಂಭ್ರಮಾಚರಣೆ ಏನಿತ್ತು ಅದರಲ್ಲಿ ಪಾಲ್ಗೊಂಡಿದ್ರು. ಆ ಒಂದು ಪಥಸಂಚಲನದಲ್ಲಿ ಪಾಲ್ಗೊಂಡು ಅದನ್ನು ಮುಗಿಸ್ಕೊಂಡು ಡಿಕೆ ಕಾರ್ಯಕ್ರಮ ನಡೀತಿತ್ತು ಬೆಂಗಳೂರಿನ JP ಪಾರ್ಕ್ನಲ್ಲಿ. ಅಲ್ಲಿಗೆ ಬಂದಿದ್ರು. ಇವರನ್ನು ನೋಡಿದಂತಹ ಡಿಕೆ ಶಿವಕುಮಾರ್ ಅವರು ಕರೀತಾರೆ. ಅವರಿಗೆ ಕರಿ ಟೋಪಿಯನ್ನು ಹಾಕ್ಕೊಂಡಿರ್ತಾರೆ ಇವರು. ಅದನ್ನೇ ಒಂದು ಉದ್ದೇಶವಾಗಿಟ್ಟುಕೊಂಡು ಕರಿ ಟೋಪಿ MLA ಬಾರೋ ಇಲ್ಲಿ ಅನ್ನೋದ ರೀತಿ ಏಕವಚನದಲ್ಲಿ ಕರೆದಂತೆ ಕಾಣುತ್ತು. ಆ ಒಂದು ವಿಚಾರ ಮುನಿರತ್ನ ಅವರಿಗೆ ತುಂಬ ಕೂಡ ಮುಜುಗರ ಮತ್ತು ಅವಮಾನ ತರೋ ರೀತಿಯಲ್ಲಿತ್ತು. ಡಿಕೆ ಶಿವಕುಮಾರ್ ಹತ್ರ ಹೋಗಿ ಅವರು ಮಾತು ಕೂಡ ಆಡ್ತಾರೆ. ಅವರು ಆರೋಪ ಕೂಡ ಮಾಡ್ತಾರೆ ಡಿಕೆ ಶಿವಕುಮಾರ್ ಮೇಲೆ. ನನ್ನ ಮೇಲೆ ಹಲ್ಲೆ ನಡೆಸೋಕೆ ಕೂಡ ಪ್ಲಾನ್ ನಡೆದಿತ್ತು, ಕುತಂತ್ರವನ್ನು ಮಾಡಲಾಗಿತ್ತು. ಬೇರೆ ಬೇರೆ ಭಾಗಗಳಿಂದ ಜನರನ್ನು ಕೂಡ ಕರೆಸಿದ್ರು, ರೌಡಿಗಳನ್ನು ಕರೆಸಿದ್ರು. ಅದು ರಾಜಕೀಯವಾದ ಸಭೆಯಾಗಿತ್ತು, ಕಾಂಗ್ರೆಸ್ನ ಸಭೆಯಾಗಿತ್ತು. ಯಾವುದೇ ಒಂದು ರೀತಿಯಲ್ಲಿ ಅದು ಸಾರ್ವಜನಿಕರ ಒಂದು ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇರಲಿಲ್ಲ ಹೇಳಿ ಮುನಿರತ್ನ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ರು. ಈಗ ಅದೇ ವಿಚಾರವಾಗಿ ಡಿಕೆ ಶಿವಕುಮಾರ್ ಅವರು ಏನು ಮಾತಾಡಿದ್ದಾರೆ, ಏನು ನನಗೆ ಅವಮಾನ ಮಾಡಿದ್ದಾರೆ, ಆ ಒಂದು ವಿಚಾರದ ಬಗ್ಗೆ ನನಗೆ ಅಸಮಾಧಾನ ಇದೆ, ಅವಮಾನ ಆಗಿದೆ, ನಾನು ಇದನ್ನು ಸಹಿಸೋದಿಲ್ಲ, ನನಗೆ ನ್ಯಾಯ ಸಿಗಬೇಕು, ನನ್ನ ಕ್ಷಮೆ ಕೇಳಬೇಕು. ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿ ಇಂತಹ ಒಂದು ಸ್ಥಾನದಲ್ಲಿದ್ದರೂ ಕೂಡ ಯಾವ ರೀತಿಯಾಗಿ ಯಾರಿಗೆ ಮಾತನಾಡಬೇಕು, ಹೆಂಗೆ ಮಾತನಾಡಬೇಕು ಅನ್ನೋದು ಅವರಿಗೆ ಗೊತ್ತಿಲ್ಲ, ಕಲ್ತ್ಕೋಬೇಕು. ಹೀಗಾಗಿ ಅವರು ನನಗೆ ಕ್ಷಮೆಯನ್ನು ಕೇಳಬೇಕು ಅಂತ ಹೇಳಿ ನಡು ರಸ್ತೆಯಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾರೆ ಒಂಟಿಯಾಗಿ. ನೀವು ಗಮನಿಸ್ತಾ ಇದ್ದೀರಾ ಮುನಿರತ್ನ ಯಾವ ರೀತಿಯಾಗಿ ಕೂತ್ಕೊಂಡಿದ್ದಾರೆ ಅಂತ ವಿಡಿಯೋದಲ್ಲಿ. ಸುಮ್ಮನೆ ಕೂತಿದ್ದಾರೆ, ಏನೂ ಮಾತಾಡ್ತಾ ಇಲ್ಲ, ಏನೂ ಹೇಳ್ತಾ ಇಲ್ಲ, ಮೌನಕ್ಕೆ ಜಾರಿರುವಂಥದ್ದು. ಮೌನವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಡಿಕೆ ಅವರ ಒಂದು ಹೇಳಿಕೆಯನ್ನು, ನಡೆಯನ್ನು ಖಂಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದೆ, ಯಾಕೆ ಬೇರೆ ನಾಯಕರನ್ನು ಬೇರೆ ರೀತಿಯಲ್ಲಿ ನೋಡ್ತಾ ಇದೆ, BJP ನಾಯಕರಂದ್ರೆ ಅಷ್ಟು ಸುಮ್ಮನೆನಾ ಅನ್ನುವಂತಹ ರೀತಿಯಲ್ಲಿ ಮುನಿರತ್ನ ಕೂತ್ಕೊಂಡಿದ್ದಾರೆ. ನಡು ರಸ್ತೆಯಲ್ಲೇ ಕೂತ್ಕೊಂಡು ಧರಣಿ ಮಾಡೋ ರೀತಿಯಲ್ಲಿ ಮೌಖಿಕವಾಗಿ ಹೋರಾಟವನ್ನು ಮಾಡ್ತಾ ಇದೆ. ಯಾವುದೇ ರೀತಿಯಾಗಿ ನಾನು ಮಾತನಾಡಲ್ಲ. ಅವರ ಮುಖಭಾವದಲ್ಲಿ ಗಮನಿಸಬಹುದು ಎಷ್ಟು ಅವರಿಗೆ ನೋವಾಗಿದೆ, ಅವಮಾನ ಆಗಿದೆ ಅಂತ. ಸಪ್ಪೆ ಮೋರೆ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ. RSSನ ಒಂದು ಸಮವಸ್ತ್ರದಲ್ಲೇ ಕೂತ್ಕೊಂಡು ಧರಣಿಯನ್ನು ಮಾಡ್ತಾ ಇರುವಂಥದ್ದು ಇಡೀ ರಾಜಕೀಯ ವಲಯದಲ್ಲಿ ಈಗ ಬಹುದೊಡ್ಡ ಚರ್ಚೆ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಆ ರೀತಿಯಾಗಿ ಯಾಕೆ ಕರೆದ್ರು, ಏನು ಉದ್ದೇಶ ಇತ್ತು, ಅವರಿಗೆ ಅವಮಾನ ಮಾಡಬೇಕು ಅಂತಾನೆ ಕರೆದ್ರ ಅಥವಾ ಸುಮ್ಮನೆ ಕರೆದ್ರ ಗೊತ್ತಿಲ್ಲ. ಆದರೆ ಉದ್ದೇಶ ಏನೇ ಇದ್ರೂ ಸರಿ, ಒಬ್ಬ ರಾಜಕಾರಣಿಗೆ, ಒಬ್ಬ MLAಗೆ ಯಾವ ರೀತಿಯಾಗಿ ಕರೆಬೇಕು, ಯಾವ ರೀತಿಯಾಗಿ ಗೌರವ ಕೊಡಬೇಕು ಅನ್ನೋದು ಅವರು ಕೂಡ ಕಲ್ತ್ಕೋಬೇಕು. ಅದೇ ರೀತಿಯಲ್ಲಿ ಈಗ ಮುನಿರತ್ನ ಮುನಿಸಿಕೊಂಡು ನಡು ರಸ್ತೆಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ನನಗೆ ನ್ಯಾಯ ಬೇಕು. ಡಿಕೆ ಶಿವಕುಮಾರ್ ಒಂದು ನಡೆ ಏನಿದೆ ನಿಜಕ್ಕೂ ಕೂಡ ನಾನು ಒಪ್ಪಲ್ಲ. ನನ್ನ ನಾಯಕರ ಜೊತೆ ಇವತ್ತು ಸಂಜೆ ನಾನು ಮೀಟಿಂಗ್ ಕರೆದಿದ್ದಾರೆ, ನಾನು ಹೋಗ್ತೀನಿ, ಚರ್ಚೆ ಮಾಡ್ತೀನಿ. ಆದರೂ ಕೂಡ ನನಗೆ
ಸ್ವಲ್ಪವೂ ಕೂಡ ಸಮಾಧಾನ ಇಲ್ಲ. ಈ ಒಂದು ವಿಚಾರದಲ್ಲಿ ನನಗೆ ತುಂಬ ನೋವಾಗಿದೆ ಅನ್ನೋ ರೀತಿಯಲ್ಲಿ ರಸ್ತೆಯಲ್ಲೇ ಕೂತ್ಕೊಂಡು ಈಗ ಹೋರಾಟವನ್ನು ಧರಣಿಯನ್ನು ಮಾಡ್ತಾ ಇದ್ದಾರೆ. ಮೌನವಾಗಿ ಕೂತ್ಕೊಂಡಿದ್ದಾರೆ ಮುನಿರತ್ನ ಅವರು. ರಸ್ತೆಯಲ್ಲಿ ಕೂತ್ಕೊಂಡು ಏನು RSS ಟೋಪಿ ಹಾಕ್ಕೊಂಡಿದ್ದಾರೆ, ಅದರ ಸಮವಸ್ತ್ರವನ್ನು ಹಾಕ್ಕೊಂಡಿದ್ದಾರೆ, ಯೋಚನೆಯನ್ನು ಮಾಡ್ತಾ ಇದ್ದಾರೆ, ಚಿಂತೆ ಮಾಡ್ತಾ ಇದ್ದಾರೆ. ನನಗೆ ಅವಮಾನ ಆಗಿದೆ ಅನ್ನೋ ರೀತಿಯಲ್ಲಿ ಒಬ್ಬರೇ ಕೂತ್ಕೊಂಡಿದ್ದಾರೆ. ಅವರ ಸುತ್ತ ಇರುವಂತಹ ಜನ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಮುನಿರತ್ನ ಅವರ ಒಂದು ನಡೆ ಏನಿದೆ, ಒಂದು ವರ್ತನೆ ಏನಿದೆ, ಅದನ್ನೆಲ್ಲವೂ ಕೂಡ ಗಮನಿಸ್ತಾ ಇದ್ದಾರೆ. ಅದರಿಂದ ಗೊತ್ತಾಗ್ತಾ ಇದೆ ಅವರಿಗೆ DK ಶಿವಕುಮಾರ್ ಅವರು ಹೇಳಿರುವಂತಹ ಒಂದು ಮಾತು ಎಷ್ಟು ನೋವು ತಂದಿದೆ ಅಂತ. ಈ ಒಂದು ವಿಚಾರ ರಾಜಕೀಯ ವಲಯದಲ್ಲಿ ಈಗ ಭಾರಿ ಚರ್ಚೆ ಆಗ್ತಾ ಇದೆ. DK ಶಿವಕುಮಾರ್ ಅವರು ಇದಕ್ಕೆ ಏನು ಉತ್ತರ ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಈ ಒಂದು ಧರಣಿ ಇಲ್ಲಿಯೇ ಮುಗಿಯುತ್ತಾ, ಎಲ್ಲಿಯವರೆಗೂ ಕೂಡ್ತಾರೆ ಮುನಿರತ್ನ ಅವರು? ನಿಜಕ್ಕೂ ಕೂಡ ಕ್ಷಮೆಯಾಚನೆ ಮಾಡ್ತಾರ DK ಶಿವಕುಮಾರ್ ಅವರು ಮುನಿರತ್ನ ಅವರಿಗೆ ಈ ರೀತಿಯಾಗಿ ಕರೆದಿದ್ದಕ್ಕೆ? ಗೊತ್ತಿಲ್ಲ. ಆದರೆ ನಾನು ಮಾತ್ರ ಸುಮ್ಮನೆ ಬಿಡೋಲ್ಲ. ನನಗೆ ಅವಮಾನ ಆಗಿದೆ ನಿಜ. ಅದು ಎಲ್ಲಿ? ಇಡೀ ಜನರ ಮುಂದೆ, ಕಾರ್ಯಕ್ರಮದಲ್ಲಿದ್ದಂತಹ ಎಲ್ಲ ಜನರ ಮುಂದೆ ನನ್ನ ಆ ರೀತಿಯಾಗಿ ಕರೆದಿದ್ದಾರಲ್ಲ, ನಾನು ನಿಜಕ್ಕೂ ಕೂಡ ಒಪ್ಪಲ್ಲ. ನಾನು ಒಬ್ಬ MLA, ಜನಪ್ರತಿನಿಧಿ. ನನ್ನ ಬಗ್ಗೆನೇ ಈ ರೀತಿಯಾಗಿ ಮಾತಾಡ್ತಾರೆ ಅಂದರೆ ಇನ್ನು ಜನಸಾಮಾನ್ಯರಿಗೆ ಇವರು ಯಾವ ರೀತಿಯಾಗಿ ಮಾತನಾಡ್ತಾರೆ ಅನ್ನುವಂತಹ ಮುನಿರತ್ನ ಧರಣಿಯನ್ನು ಕೂತಿರುವುದು. ಏನೇ ಆದರೂ ಸರಿ, ನಾನು ಯಾವುದೇ ಕಾರಣಕ್ಕೂ ಈ ಒಂದು ಜಾಗದಿಂದ ಎದ್ದು ಹೋಗಲ್ಲ, ನನಗೆ ನ್ಯಾಯ ಬೇಕೇ ಬೇಕು ಅನ್ನುವಂಥ ರೀತಿಯಲ್ಲಿ ಮುನಿರತ್ನ ಕೂತ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ವಾಗ್ವಾದ ಕೂಡ ಆಯಿತು. ಆ ನಡುವೆ ಕಾಂಗ್ರೆಸ್ ಕಾರ್ಯಕರ್ತರು ಆಗಮಿಸಿ ಮುನಿರತ್ನವರ ಮೇಲೆ ಒಂದಷ್ಟು ಹಳ್ಳೆ ಮಾಡಿದ್ದಾರೆ ಅಂತ ಆರೋಪವನ್ನು ಮುನಿರತ್ನವರು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಮಧ್ಯಪ್ರವೇಶ ಮಾಡಿ ಅವರನ್ನು ವೇದಿಕೆ ಇಲ್ಲಿಯ ಸ್ಥಳೀಯ ಶಾಸಕರಿಗೆ ಸಂಸದರಿಗೆ ಕಾರ್ಯಕ್ರಮವನ್ನು ಆಯೋಜನೆ ಆದಾಗ ಸರ್ಕಾರದ ಕಾರ್ಯಕ್ರಮ ಅಂದಾಗ ನೀವು ಆಹ್ವಾನ ಕೊಡ್ತಕ್ಕಂಥದ್ದು ಬಹಳ ಪ್ರಮುಖ ಆಗುತ್ತೆ. ಆದರೆ ನೀವು ಕಾಂಗ್ರೆಸ್ ಕಾರ್ಯಕ್ರಮವನ್ನು ಕಾರ್ಯಕ್ರಮ ಆಯೋಜನೆ ಮಾಡಿದ ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದು ಮತ್ತು ಒಂದೊಂದು ಗಲಾಟೆ ಆಗುವಂಥ ಮತ್ತು ಆ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ವಾಗ್ವಾದ ಕೂಡ ಆಯಿತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.